ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗೇ ನಾನು ನನ್ನ ಮಗ ಸ್ವಲ್ಪ ಅಮ್ಮನ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗಿದ್ವಿ. ಅಮ್ಮನ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿಕೊಂಡು ಕೂತಿದ್ದು ಮತ್ತೆ ವಾಪಸ್ ಬಂದ್ವಿ. ಅಲ್ಲಿಂದ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಜೀರಿಗೆ ಮೆಣಸಿನ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಜೀರಿಗೆ ಮೆಣಸಿನ ಸಾಂಬಾರು ಮಾಡೋಕ್ಕೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಬೇಳೆ ತೊಗೊಂಡಿದ್ದೀನಿ. ಆ ಬೇಳೆಗೆ ಒಂದೆರಡು ದೊಡ್ಡ ಸೈಜಿಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2 ದೊಡ್ಡ ಸೈಜಂದು ಟೊಮೊಟೊ 2ನ್ನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈ ಅರಿಶಿನ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋವಂಥದ್ದು, ಅಂಗಡಿಯಿಂದ ತಂದದ್ದಲ್ಲ. ಅದಾದಮೇಲೆ ಇಲ್ಲಿ ನಿಮಗೆ ಬೇಳೆ ಬೇಯೋಷ್ಟು ನೀರನ್ನ ಹಾಕ್ಕೊಬೇಕು. ಇಲ್ಲಿ ನಾನು ಮೆಣಸಿನ್ಕಾಯಿ ಮರ್ತ್ಬಿಟ್ಟಿದ್ದೆ. ಸೊ 5 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಇಲ್ಲಿ ನಮಗೆ 4 ವಿಷಲ್ ಬಂದರೆ ಸಾಕು, ಅಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಅದು 4 ವಿಷಲ್ ಬಂತು. ಅದಾದಮೇಲೆ ಇಲ್ಲಿ ನಾನು ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಜೀರಿಗೆ, ಅದು ಹಾಗೆ 2 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಕೆಂಪು ಬಣ್ಣಕ್ಕೆ ಬರಬೇಕು. ಕೆಂಪು ಬಣ್ಣಕ್ಕೆ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು. ನೀಟಾಗಿ ಹುರ್ಕೊಂಡು ಅದನ್ನು ಪೌಡರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಕುಕ್ಕರ್ ಓಪನ್ ಮಾಡಿದೆ. ಕುಕ್ಕರ್ ಓಪನ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿಯೇ ಬೇಯಬೇಕು. ಬೇಳೆ ಯಾವುದು ಕೂಡ ಹಾಗೆ ಇರಬಾರ್ದು, ಬೇಳೆ ಫುಲ್ಲು ಮೊಸರಾಗಿ ಹೋಗಿರಬೇಕು. ಅದಾದಮೇಲೆ ಒಂದು ಬಾಣಲೆಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಸಾಸಿವೆ ಹಾಕ್ಕೊಂಡ್ಮೇಲೆ ಇಲ್ಲಿ 2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವು, ಇಲ್ಲಿ ಜಜ್ಜಿದ್ದ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬೇಯಿಸೋಕ್ಕೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾವೇನು ಬೇಳೆ ಕಟ್ಟಿದ್ವೋ ಬೇಯಿಸ್ಕೊಂಡಿದ್ವೋ ಆ ಬೇಳೆ ಕಟ್ಟನ್ನ ಇಲ್ಲಿಗೆ ಹಾಕ್ಕೊಬೇಕು. ಸೊ ನಾನು ಇಲ್ಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ ನನಗೆ ರಸಮ್ ಬೇಕಾಗಿಲ್ಲ, ನನಗೆ ಮುದ್ದೆಗೂ ಬೇಕಾಗಿರೋದ್ರಿಂದ ಸ್ವಲ್ಪ ತಿಕ್ಕಾಗೆ ಮಾಡ್ಕೊತೀನಿ ಸಾಂಬಾರು ಟೈಪು. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡ್ಮೇಲೆ ಇಲ್ಲಿ ಹುಣ್ಸೆನ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹುಳಿ ಇದ್ರೇ ಚೆಂದ, ಮೆಣಸು ಜೀರಿಗೆ ಸಾರಿಗೆ ಹುಳಿ ಇದ್ರೇ ಸ್ವಲ್ಪ ಚೆಂದ. ನೋಡಿ ಕುದಿ ಬರ್ತಾಯಿದೆ. ಈಗ ಕುದಿ ಬಂದಾಗ ನಾವೇನು ರುಬ್ಕೊಂಡಿದ್ವಿ ಜೀರಿಗೆ ಮತ್ತು ಮೆಣಸಿನ ಪೌಡರ್ನ ಹುರಿದ್ಬಿಟ್ಟು ಏನು ರುಬ್ಕೊಂಡಿದ್ವಿ ಅದು 2 ಸ್ಪೂನಿಂದ 4 ಸ್ಪೂನ್ ಇರುತ್ತೆ. ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡಬೇಕಾಗತ್ತೆ. ನೋಡಿ ಇಷ್ಟ ಆಗಿರುತ್ತೆ, ಅಂದರೆ 2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಮೆಣಸಿಗೆ ಇಷ್ಟು ಪೌಡರ್ ಆಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ನಿಮಗೆ ಜ್ವರ, ನೆಗಡಿ, ಕೆಮ್ಮು ಬಂದಾಗ ಡಾಕ್ಟ್ರು ಆಯಿಲ್ ತಿನ್ನಬಾರ್ದು, ಆಯಿಲ್ ಪದಾರ್ಥಗಳನ್ನೆಲ್ಲ ತಿನ್ನೋಕ್ಕೆ ಹೇಳಲ್ಲ. ಆಗ ಈ ಸಾಂಬಾರು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಮೀಶೋ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಮೀಶೋ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಮೀಶೋ ಪ್ರಾಡಕ್ಟ್ದು ಸ್ಟೀಲ್ದು ಸ್ಟ್ರಾಗಳು 87 ರೂಪಾಯಿ. ನಾನು ತರಿಸ್ಕೊಂಡಿದ್ದು 87 ರೂಪಾಯಿಗೆ. ನೀವು ಒಬ್ಬೊಬ್ಬರಿಗೆ ಒಂದೊಂದು ತೋರಿಸ್ತಾ ಇರುತ್ತೆ ಮೀಶೋದಲ್ಲಿ. ಇದು ಟ್ರಸ್ಟೆಡ್ ಪ್ರಾಡಕ್ಟು, ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ನೋಡಿ 4 ಸ್ಟ್ರಾ, ಒಂದು ಸ್ಟ್ರಾಗೆ ಕ್ಲೀನಿಂಗ್ ಇದು ಸ್ಟ್ರಾ ಕ್ಲೀನ್ ಮಾಡೋದನ್ನ ಕೊಡ್ತಾರೆ. ನೋಡಿ ಈ ಥರ 2 ಸ್ಟ್ರಾ ಕೊಡ್ತಾರೆ, ಮತ್ತು ಈ ಥರ 2 ಸ್ಟ್ರಾ ಕೊಡ್ತಾರೆ. ನೋಡಿ ಈ ಥರ 2 ಸ್ಟ್ರಾ, ಈ ಥರ 2 ಸ್ಟ್ರಾ ಕೊಡ್ತಾರೆ. ನೀವು ಪ್ಲಾಸ್ಟಿಕ್ ಸ್ಟ್ರಾ ಯೂಸ್ ಮಾಡೋದಕ್ಕಿಂತ ಬೆಟರು ಸ್ಟೀಲ್ ಸ್ಟ್ರಾ ಯೂಸ್ ಮಾಡೋದು. ಯಾಕಂದರೆ ಪ್ಲಾಸ್ಟಿಕ್ಕು ನಮಗೂ ಬಾಡಿಗೂ ಒಳ್ಳೆಯದಲ್ಲ, ನಮ್ಮ ಏನು ಭೂಮಿಗೂ ಒಳ್ಳೆಯದಲ್ಲ. ನಾವು ಸ್ಟ್ರಾ ಯೂಸ್ ಮಾಡಿಬಿಟ್ಟು ಎಲ್ಲಂದರಲ್ಲಿ ಎಸ್ಬಿಟ್ಟು ಬಂದುಬಿಡ್ತೀವಿ. ಬಟ್ ಅದೇನು ಕರಗಲ್ಲ ಭೂಮಿಯಲ್ಲಿ, ಅದು ಹಾಗೆ ಇದು ಮಾಡಿಕೊಂಡು ಭೂಮಿಗೆ ಡ್ಯಾಮೇಜ್ ಮಾಡುತ್ತೆ. ಸೊ ಪ್ಲಾಸ್ಟಿಕ್ ಸ್ಟ್ರಾಯಿಂದ ಕುಡಿಯೋದ್ರಿಂದ ನಮ್ಮ ಬಾಡಿಗೂ ಅಷ್ಟು ಒಳ್ಳೆಯದಲ್ಲ. ಬಟ್ ಈ ಸ್ಟ್ರಾ ಯೂಸ್ ಮಾಡಿ ನೀವು ರೀಯೂಸ್ ಮಾಡ್ಬೋದು. ನೋಡಿ ಇದು ಈ ರೀತಿ ಕ್ಲೀನ್ ಮಾಡೋಕ್ಕೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೀಟಾಗಿ ಕ್ಲೀನ್ ಆಗುತ್ತೆ, ನೀಟಾಗಿರುತ್ತೆ.
ಪ್ಲಸ್ ಬಾಡಿ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ನೀವು ತೊಳೆದು ರೀಯೂಸ್ ಮಾಡ್ಕೋಬೋದು. ಪ್ಲಾಸ್ಟಿಕ್ ಅಂದರೆ ಇವತ್ತು ತರ್ತೀವಿ ಮತ್ತು ನಾಳೆ ದುಡ್ಡು ಕೊಟ್ಟು ತರಬೇಕಾಗುತ್ತೆ. ಬಟ್ ಅದು ಹೀಗಲ್ಲ. ನಿಮಗೆ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಹಾಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ಬೆಂಡ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ. 87 ರುಪೀಸ್ಗೆ ಈ ಪ್ರಾಡಕ್ಟು ನಿಜವಾಗ್ಲೂ ತುಂಬ ಗುಡ್ ಪ್ರಾಡಕ್ಟ್ ಅಂತ ನನಗನ್ನಿಸ್ತು. ಯಾರೆಲ್ಲ ಚಿಕ್ಕ ಮಕ್ಳು ಇರ್ತಾರೆ ಮನೆಯಲ್ಲಿ, ಜ್ಯೂಸ್ ಕುಡಿತಾ ಇರ್ತೀರಾ, ನಾವು ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ ಕುಡಿಯೋರು ಇರ್ತೀವಿ, ಅವ್ರಿಗೆಲ್ಲ ಕೆಲವೊಂದು ಸರಿ ಸ್ಟ್ರಾ ಬೇಕಾಗುತ್ತೆ. ಕೆಲವ್ರು ಹಾಗೆ ಕುಡಿತಾರೆ, ಕೆಲವೊಂದು ಸರಿ ಸ್ಟ್ರಾ ಬೇಕಾಗುತ್ತೆ. ಅಂಥವ್ರು ಏನು ಮಾಡ್ಬೋದು, ಈ ಥರ ಸ್ಟ್ರಾ ತರಿಸ್ಕೊಂಡು ತೊಗೊಬೋದು. 87 ರುಪೀಸ್ಗೆ ಈ ಸ್ಟ್ರಾ ಗುಡ್ ಪ್ರಾಡಕ್ಟ್ ಅಂತ ಅನಿಸ್ತು. ಸೊ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.